ಶಾರದಾ ಶಾರದಾಂಬೋಜೆ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಧರ್ಮಪಥದ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಧರ್ಮಾಚರಣೆಯ ವಿಶೇಷವಾದಂತಹ ಮಹತ್ವ, ಆಚಾರ ವಿಚಾರಗಳನ್ನು ಪಾಲಿಸುವುದರಿಂದ ಆಧ್ಯಾತ್ಮಿಕವಾದಂತಹ ಲೌಕಿಕವಾದಂತಹ ಔನ್ನತ್ಯ ಮಾನವನ ಜೀವನದಲ್ಲಿ ಯಾವ ರೀತಿ ಉಂಟಾಗುತ್ತೆ ಅಂತ ತಿಳಿದುಕೊಳ್ಳುವ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತೀವಿ. ಧರ್ಮಪಥ ಅಂದರೆ ಏನು, ಯಾವ ದಾರಿಯಲ್ಲಿ ನಾವು ಹೋದಾಗ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅನ್ನತಕ್ಕಂಥದ್ದು ಈ ಧರ್ಮಪಥದ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಹೇಳತಕ್ಕಂತಹ ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೆ ಪ್ರತಿಯೊಬ್ಬರೂ ಕೂಡ ಈಗ ನಾವು ಮಲಗತಕ್ಕಂಥದ್ದು ಮತ್ತು ಹೇಳತಕ್ಕಂಥದ್ದು, ಮಲಗಿದಾಗ ಹೇಗೆ ಮಲಗಬೇಕು ಅನ್ನೋದು ಕೂಡ ಕೊನೆಗೆ ಬರುತ್ತೆ. ಹಾಗೆ ನಾವು ಪ್ರಾತಃ ಕಾಲದಲ್ಲಿ ಏಳಬೇಕಾದರೆ ಯಾವ ರೀತಿಯಾದಂತಹ ಒಂದು ಆಚರಣೆಯನ್ನು ಇಟ್ಟುಕೊಳ್ಳಬೇಕು. ಪ್ರಾತಃ ಕಾಲದ ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ, ಉಷಃಕಾಲಕ್ಕೆ, ಸೂರ್ಯೋದಯಕ್ಕೆ ಯಾಕೆ ಅಷ್ಟೊಂದು ಮಹತ್ವವನ್ನು ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಅಂತ ಕೇವಲ ಏನೋ ಬೆಳಿಗ್ಗೆ ಎದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಅರ್ಥನೋ, ಅಥವಾ ಅದರಿಂದ ನಮಗೇನಾದರೂ ಶ್ರೇಯಸ್ಸು, ಒಂದು ಪಾರಮಾರ್ಥಿಕವಾದಂತಹ ಪ್ರಯೋಜನ ಏನಾದರೂ ಸಿಗುತ್ತೆ ಅನ್ನತಕ್ಕಂತಹ ಅರ್ಥವೋ ಅಂತ ತಿಳಿದುಕೊಳ್ಳಬೇಕು. ಬೇಗ ಹೇಳಬೇಕಂದ್ರೆ ಯಾಕೆ ಹೇಳಬೇಕು ಅಂತ ಎಲ್ಲರೂ ಕೇಳ್ತಾರೆ. ಬೇಗ ಹೇಳೋದ್ರಿಂದ ಏನು ಪ್ರಯೋಜನ? ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀರಲ್ಲ, ಬ್ರಾಹ್ಮಿ ಮುಹೂರ್ತದ ಒಂದು ಏನು ಅಷ್ಟೊಂದು ಅದಕ್ಕೆ ಮಹತ್ವ ಇದೆ, ಏನು ಪ್ರಯೋಜನ ಆಗುತ್ತೆ, ಪ್ರತಿಯೊಬ್ಬರೂ ಅದನ್ನು ಕೇಳ್ತಾರೆ. ಯಾಕೆಂದರೆ ಪ್ರಯೋಜನಂ ಅನುದ್ದೇಶ್ಯ ಮೂರ್ಖಂ ಪ್ರವರ್ತತೆ ಅಂಥೇಳಿ, ಪ್ರಯೋಜನ ಇಲ್ಲದೆ ಮೂರ್ಖನು ಕೂಡ ಯಾವುದೇ ಕೆಲಸವನ್ನು ಮಾಡಲ್ವಂತೆ, ಏನಾದರೂ ಪ್ರಯೋಜನ ಇದ್ದರೆ ಮಾಡತಕ್ಕಂಥದ್ದು. ಹಾಗೆ ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು, ಆಚರಣೆ ಮತ್ತು ವಿಚಾರಗಳು ಎಲ್ಲವೂ ಕೂಡ ಯಾವುದೊಂದು ಪ್ರಯೋಜನವನ್ನು ಅನುದ್ದೇಶ ಇಟ್ಟುಕೊಂಡು ಮಾಡುತ್ತೆ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು, ಬ್ರಾಹ್ಮಿ ಮುಹೂರ್ತದ ಮಹತ್ವ ಏನು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಏನಾಗುತ್ತೆ, ಯಾವ ಸಮಯಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತಾರೆ, ಇದೆಲ್ಲ ನಾವು ತಿಳಿದುಕೊಂಡು ನಂತರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನು ಆಚರಣೆಯನ್ನು ನಾವು ಮಾಡಬೇಕು ಅನ್ನತಕ್ಕಂಥದ್ದು ತಿಳಿದುಕೊಳ್ಳಬೇಕಾಗುತ್ತೆ. ಶಾಸ್ತ್ರದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಯಾವ ಸಮಯಕ್ಕೆ ಹೇಳ್ತಾರೆ, ಈ ಬ್ರಾಹ್ಮಿ ಮುಹೂರ್ತಕ್ಕೆ ಒಂದು ವಿಶೇಷವಾಗಿದ್ದಿರತಕ್ಕಂಥದ್ದಿದೆ. ನಾವು ಈ ಪುರಾಣಗಳನ್ನೆಲ್ಲ ನಾವು ನೋಡಿದಾಗ ಕದ್ರಮ ಮಹರ್ಷಿಯ ಪತ್ನಿಯರಾಗಿರ್ತಕ್ಕಂತಹ ಕದ್ರು ಮತ್ತು ವಿನುತ ಇವರಿಬ್ಬರು ಕೂಡ ತಪಸ್ಸನ್ನು ಮಾಡಿ ಕದ್ರಮ ಮಹರ್ಷಿಯ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು. ಅದರಲ್ಲಿ ಕದ್ರು ಏನಿದ್ದಾಳೆ ಅವಳು ನನಗೆ 1000 ಮಕ್ಕಳು ಶಕ್ತಿಯುತರಾಗಿರ್ತಕ್ಕಂಥವ್ರು ಬೇಕು ಅನ್ನತಕ್ಕಂತಹ ವರವನ್ನು ಪಡೆದುಕೊಂಡ್ಳು. ವಿನುತ ಅಂತಕೊಂಡು ನನಗಿಬ್ಬರೇ ಮಕ್ಕಳು ಸಾಕು, ಆ ಇಬ್ಬರು ಮಕ್ಕಳು ಕೂಡ ಜಗತ್ತಿನಲ್ಲಿ ಅತಿ ಶಕ್ತಿವಂತರಾಗಿರ್ತಕ್ಕಂತಹ ಮಕ್ಕಳನ್ನು ನಾನು ಪಡೆಯಬೇಕು ಅನ್ನತಕ್ಕಂತಹ ವರವನ್ನು ಪಡೆದುಕೊಂಡು ಕದ್ರು ಈ ಸರ್ಪಗಳನ್ನೆಲ್ಲ ಪಡೆದಿರತಕ್ಕಂಥ, ಆದ್ದರಿಂದ ಅಲ್ಲಿವರೆಗೆ ಸರ್ಪಕುಲ ಅನ್ನತಕ್ಕಂಥದ್ದು ಇರಲಿಲ್ಲ. ಆ ಸಮಯದಲ್ಲಿ ಕದ್ರುವಿನ ಎಲ್ಲಿ ಸರ್ಪಗಳ ಯಾವುದು ಇದೆ ಅವೆಲ್ಲವೂ ಕೂಡ ಕದ್ರುವಿನ ಮಕ್ಕಳೇ ಆಗಿರತಕ್ಕಂಥದ್ದು. ಅದರಿಂದ ಕದ್ರುವಿನ 1000 ಮಕ್ಕಳು ಕೂಡ ನಾಗರಾಗಿ ಇರತಕ್ಕಂಥ, ಪಾತಾಳದಲ್ಲಿ ಅವರ ವಾಸ ಇವತ್ತಿಗೂ ಕೂಡ ಇರತಕ್ಕಂಥದ್ದು ನಾವು ನೋಡಬಹುದು. ಹಾಗೆ ಈ ವಾಸುಕಿ, ಈ ಕರ್ಕೋಟಕ, ಅಜಗರ ಇವೆಲ್ಲರೂ ಕೂಡ ತಕ್ಷಕ ಎಲ್ಲರೂ ಕದ್ರುವಿನ ಮಕ್ಕಳು. 1000 ಸಂಖ್ಯೆಯ ಸಂತತಿ ಸರ್ಪ ಸಂಖ್ಯೆಯನ್ನು ಪಡೆದಿರತಕ್ಕಂಥ ಕದ್ರು. ಇನ್ನು ವಿನುತ ಕೂಡ ಈ ಪಿಂಡದ ರೂಪದಲ್ಲಿ ಅಂದರೆ ಅವರು 9 ತಿಂಗಳು ಗರ್ಭವನ್ನು ಧರಿಸಿ ಆ ಮೂಲಕ ಮಾಡಿರತಕ್ಕಂಥದ್ದಲ್ಲ, ದೇವತೆಗಳ ಸಂಭೂತರಾಗಿರತಕ್ಕದ್ರಿಂದ ಪಿಂಡದ ರೂಪದಲ್ಲಿ ಅಂದರೆ ಮೊಟ್ಟೆಯ ರೂಪದಲ್ಲಿ ವಿನುತ 2 ಮಕ್ಕಳನ್ನು ಆ ಕದ್ರಮ ಮಹರ್ಷಿಗಳ ಅನುಗ್ರಹವನ್ನು ಮಾಡಿದರು. ಅದು ಎಷ್ಟು ವರ್ಷ ಆದರೂ ಕೂಡ ಬಹುಕಾಲದವರೆಗೆ ಅದು ಒಡಿದೇ ಇದ್ದಿದ್ದರಿಂದ ಇವಳು ತಾಳ್ಮೆಯನ್ನು ಕಳೆದುಕೊಂಡು ವಿನುತ ಆ ಒಂದು ಮೊಟ್ಟೆಯನ್ನು ಒಡಿತಾಳೆ, ಮಗು ಇದೆಯೋ ಇಲ್ವೋ ನೋಡಬೇಕು ಅನ್ನತಕ್ಕಂತಹ ಕುತೂಹಲದಿಂದ. ಅದು ಒಡೆದಾಗ ಅರ್ಧ ಮಾತ್ರ ಶರೀರ ತಕ್ಕಂಥ ಬಂದಿರುತ್ತೆ, ಇನ್ನು ಅರ್ಧ ಬಂದಿರುವುದಿಲ್ಲ. ಇವು ತಾಳ್ಮೆಯನ್ನು ಕಳೆದುಕೊಂಡಿದ್ದರಿಂದ ಅವಳಿಗೆ ಶಾಪವು ಕೂಡ ಆ ಸಮಯದಲ್ಲಿ ಕೊಡಲ್ಪಡುತ್ತೆ. ಇವೆಲ್ಲ ನಾವು ಪುರಾಣದಲ್ಲಿ ನಾವು ನೋಡ್ಬೋದು. ಕೇವಲ ಅವನೇ ಅರುಣ, ಅವನಿಗೆ ಅರ್ಧ ಶರೀರ ಮಾತ್ರ ಇರತಕ್ಕಂಥದ್ದು, ಕಾಲಿನ ಇಂದ ಕೆಳಗೆ ಅವನಿಗೆ ಇರುವುದಿಲ್ಲ, ಕೇವಲ ಅರ್ಧ ಶರೀರ ಮಾತ್ರ. ಅವನಿಗೆ ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಬಂದು, ಬ್ರಹ್ಮಾದಿಗಳ ದೇವತೆಗಳೆಲ್ಲರೂ ಅವನಿಗೆ ವರವನ್ನು ಕೊಟ್ಟು, ನಿನಗೂ ಕೂಡ ಸೂರ್ಯನಂತೆ ವಿಶೇಷವಾದಂತಹ ಕಾಂತಿ ಅನ್ನತಕ್ಕಂಥದ್ದು, ಲೋಕವನ್ನು ಬೆಳಗತಕ್ಕಂತಹ ಶಕ್ತಿ ನಿನಗೆ ಬರಲಿ ಅನ್ನತಕ್ಕಂತಹ ವರವನ್ನು ಎಲ್ಲ ದೇವತೆಗಳು
ಬೇರೆ ಬೇರೆ ರೂಪದಲ್ಲಿ ಕೊಡ್ತಾರೆ. ಅದರಿಂದಲೇ ಅವನು ಸೂರ್ಯನಿಗೆ ಸಾರಥಿಯಾಗಿ ಲೋಕವನ್ನು ಬೆಳತಕ್ಕಂತಹ ಒಂದು ಲೋಕ ಕಲ್ಯಾಣವನ್ನು ಅವನು ಅರುಣ ಅನ್ನತಕ್ಕಂಥ. ಆದ್ದರಿಂದ ನಾವು ಬ್ರಾಹ್ಮಿ ಮುಹೂರ್ತಕ್ಕೆ ಅನೂರ ಕಾಂತಿ ಅಂತ ಹೇಳಿ ನಾವು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಆ ಅರುಣ ಏನು ಬರ್ತಾನೆ, ಸೂರ್ಯ ಬರೋದಕ್ಕೆ ಮುಂದೆ ಅವನು ಸೂರ್ಯನ ಸಾರಥಿಯಾಗಿರುವುದರಿಂದ ಮೊದಲು ಅವನು ಬರ್ತಾನೆ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಧ್ಯಾನ ತಪಸ್ಸು ಯಾವುದೇ ಆದರೂ ಕೂಡ ಅದಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ ಅಂತ ಹೇಳಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅರುಣನ ಉಪಾಸನೆಯನ್ನು ಮಾಡಿದಂತೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಶಕ್ತಿಯನ್ನು ಕೂಡ ನಾವು ಗ್ರಹಿಸಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದ ಉಲ್ಲೇಖ. ಇನ್ನೊಂದು ಅರುಣನ ಸಹೋದರ ಗರುಡ, ಅವನು ಕೂಡ ಅತಿ ಶಕ್ತಿಶಾಲಿ. ಹಾಗೆ ಈ ಪುರಾಣದ ಕಥೆಗಳನ್ನೆಲ್ಲ ನಾವು ನೋಡಿದಾಗ ಅವನು ಸ್ವತಃ ಮಹಾವಿಷ್ಣುವಿನ ವಾಹನವೇ ಆಗಿ ತಪಸ್ಸನ್ನು ಆಚರಿಸಿ ಮಹಾವಿಷ್ಣುವಿನ ವಾಹನ ಆಗ್ತಾನೆ. ಅವನು ಅರುಣನ ಸೂರ್ಯನ ಸಾರಥಿ ಆಗ್ತಾನೆ. ಸರ್ಪಗಳು ಮತ್ತು ಗರುಡನಿಗೆ ದ್ವೇಷ ಅನ್ನತಕ್ಕಂಥ ಈ ಅಮೃತ ಕಲಶದಿಂದ ಬಂದಿರತಕ್ಕಂಥದ್ದು ಇದೆಲ್ಲ ಪುರಾಣದ ಕಥೆಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಅನೂರ ಕಾಂತಿಯುಕ್ತವಾದಂತಹ ಅರುಣ ಏನಿದ್ದಾನೆ ಅವನು ಆ ಸಮಯಕ್ಕೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬುವುದರಿಂದ ಆ ಸಮಯದಲ್ಲಿ ನಾವು ಏಳಬೇಕು. ಆ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಧಾರ್ಮಿಕವಾದಂತಹ ಕೆಲಸಗಳನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಸಿಕ್ಕಿ ಆ ಮೂಲಕ ಮಾನವ ಜನ್ಮ ಸಾರ್ಥಕ ಆಗುತ್ತೆ ಅನ್ನತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯಲ್ಲಿ ಹೇಳಿದ್ದಾರೆ. ಆದರೆ ಈ ಕಾಲದಲ್ಲಿ ಎಲ್ಲರೂ ಕೂಡ ಈ ರಾತ್ರಿ ಮಲಗತಕ್ಕಂಥದ್ದೇ ಲೇಟು. ಯಾಕೆಂದರೆ ಈ ಆಧುನಿಕವಾದಂತಹ ಯುಗದಲ್ಲಿ ಈ ಟಿ ವಿ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಅಥವಾ ಯಾವುದೇ ರಾತ್ರಿ ನೈಟ್ ಲೈಫ್ ಅಂತೇಳಿ ಹೇಳ್ತಾರಲ್ಲ, ಈ ಕಾರಣದಿಂದ ರಾತ್ರಿ ಮಲಗತಕ್ಕಂಥದ್ದು ಲೇಟು. ಬೆಳಿಗ್ಗೆ ಹೇಳೋದೇ ಇಲ್ಲ, ಮಧ್ಯಾಹ್ನದಲ್ಲಿ ಹೇಳ್ತಕ್ಕಂಥವರೇ ಜಾಸ್ತಿ. ಅದು ನಮ್ಮ ಸಂಸ್ಕೃತಿ ಅಲ್ಲ. ರಾತ್ರಿ ಸೂರ್ಯೋದಯ ಆದ ನಂತರದಲ್ಲಿ ಆದಷ್ಟು ಬೇಗ ಮಲಗತಕ್ಕಂಥದ್ದು, ಸೂರ್ಯಾಸ್ತ ಆದ ನಂತರದಲ್ಲಿ ಆದಷ್ಟು ಬೇಗ ಮಲಗಬೇಕು. ಸೂರ್ಯೋದಯಕ್ಕೆ ಪೂರ್ವದಲ್ಲಿಯೇ ಹೇಳ್ತಕ್ಕಂಥದ್ದು ನಮ್ಮ ಹೈಂದವೀಯ ಸಂಸ್ಕೃತಿ. ಕೇವಲ ಹೈಂದವೀಯ ಸಂಸ್ಕೃತಿ ಅಂದರೆ ಹಿಂದೂಗಳಿಗೆ ಭಾರತದಲ್ಲಿರೋದವರಿಗೆ ಮಾತ್ರ ಅಂಥೇಳಿ ಅರ್ಥ ಅಲ್ಲ. ನಮ್ಮ ಧರ್ಮ ಸನಾತನ ಧರ್ಮ ಅಂದರೆ ಮಾನವ ಧರ್ಮ ಅಂಥೇಳಿ ಅರ್ಥ. ಯಾವುದೊಂದು ಹಿಂದೂ ಧರ್ಮ ಜಾತಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ, ಮಾನವರ ಎಲ್ಲರ ಕಲ್ಯಾಣಕ್ಕೆ ಋಷಿಗಳು ಹೇಳಿರ್ತಕ್ಕಂಥದ್ದು. ಹಾಗೆ ನಾವು ನೈಟ್ ಲೈಫ್ ಏನಿದೆ ಅದನ್ನು ಪಾಲಿಸದೆ ರಾತ್ರಿ ಬೇಗ ಮಲಗತಕ್ಕಂಥದ್ದು, ಈ ಮಾಧ್ಯಮಗಳಿಗೆ ನಾವು ಆಕರ್ಷಿತರಾಗಿ ಆ ಮೂಲಕ ಕೆಲವೊಂದು ಈ ಪಾರ್ಟಿಗಳಿರ್ಬೋದು, ಈ ಮೊಬೈಲನ್ನು ನೋಡ್ತಕ್ಕಂಥದ್ದು. ಚಿಕ್ಕ ಮಕ್ಕಳು ಕೂಡ ಈ ಕಾಲದಲ್ಲಿ ರಾತ್ರಿ ಎಷ್ಟೋ ಹೊತ್ತು ಹಾಗೆ ಇರ್ತಾರೆ. ಕೆಲವರಿಗೆ ರಾತ್ರಿ ಓದ್ತಕ್ಕಂಥದ್ದೇ ಅಭ್ಯಾಸ ಆಗೋಗಿಬಿಡುತ್ತೆ, ಹಾಗೆಲ್ಲಲ್ಲಿ ಓದೋದೇ ಇಲ್ಲ. ಅಂತಹ ಸಂಸ್ಕೃತಿ ಬೆಳೆದು ಬಿಟ್ಟಿದೆ. ಹಾಗೆ ಮಾಡಬಾರ್ದು. ನಮ್ಮ ಪೋಷಕರು ತಮ್ಮ ಮಕ್ಕಳಿಗೆ ರಾತ್ರಿ ಬೇಗ ಮಲಗತಕ್ಕಂಥದ್ದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಹೇಳತಕ್ಕಂತಹ ಅಭ್ಯಾಸವನ್ನು, ಆ ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥದ್ದು ಮುಂದಿನ ಒಂದು ತಲೆಮಾರಿಗೆ ತುಂಬ ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ಈ ನೈಟ್ ಲೈಫ್ಗೆ ಏನಾದರೂ ಮಕ್ಕಳೆಲ್ಲರೂ ಕೂಡ ಅದರಲ್ಲಿ ಹೊಂದಾಣಿಕೆ, ಅದರಲ್ಲೇ ಏನಾದರೂ ಜೀವನ ಮಾಡ್ತಕ್ಕಂಥ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಅನ್ನತಕ್ಕಂಥ ಈಗಾಗಲೇ ಬಂದಿದೆ, ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಧರ್ಮ ಸಂಸ್ಕೃತಿ ಅನ್ನತಕ್ಕಂಥದ್ದು ಎಲ್ಲವೂ ಕ್ಷೀಣಿಸಿ ಹೋಗಿಬಿಡುತ್ತೆ. ಈ ಬ್ರಾಹ್ಮಿ ಮುಹೂರ್ತದಂತೆ ನಮ್ಮ ಆಚರಣೆಗಳೆಲ್ಲ ಯಾವ ರೀತಿ ಇರಬೇಕು, ಆಚಾರ ವಿಚಾರಗಳು ಹೇಗೆ ಇರಬೇಕು ಅನ್ನತಕ್ಕಂಥದ್ದು ಕೂಡ ಮುಂದಿನ ಪ್ರತಿ ಸಂಚಿಕೆಯಲ್ಲೂ ಕೂಡ ತಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.